ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದಿರಿ ನೋಡ್ರಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಮಂಗಳವಾರ. ನಮ್ಮ ಮನೆಯಾಗ ಇವತ್ತೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ದೇವ್ರ ಸಾಮಾನು ಎಲ್ಲ ತಿಕ್ಕಿ ಪಾತ್ರೆ ಎಲ್ಲ ತೊಳೆದು ಮನೆ ಎಲ್ಲ ತೊಳೆದೈತ್ರಿ. ಈಗ ನಮ್ಮದು ಸ್ನಾನ ಆಗಿದ್ರಿ. ನಮ್ಮ ಸಿದ್ದೊಂದು ಸ್ಕೂಲ್ಗೆ ಹೋಗ್ಬೇಕಲ್ರಿ, ಅದಕ್ಕೆ ಜಲ್ದಿ ಸ್ನಾನ ಮಾಡೀವ್ರಿ. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇಲ್ಲಿ ಇದಾರೆ ನೋಡ್ರಿ. ಇವತ್ತು ಒಬ್ರದ್ದು ನಮ್ಮ ಸಬ್ಸ್ಕ್ರೈಬರ್ಸ್ದು ಹುಟ್ಟಿದ ಹಬ್ಬ ಐತಂತ್ರಿ. ಅವರು ನಮ್ಗೆ ಅದ ಫೋನಿಗೆ ವಾಟ್ಸಪ್ ಮಾಡಿದ್ರಿ, ನಮ್ದು ಹುಟ್ಟಿದ ಹಬ್ಬ ಐತಿ, ನಾಳೆ ವಿಡಿಯೋದೊಳಗೆ ನಮ್ಗೆ ವಿಶ್ ಮಾಡ್ರಿ ಅಂತ. ಅವ್ರ ಹೆಸರು ವಿಠಲ ಕಾಂಬ್ಳೆ. ನಮ್ಮ ಎಲ್ಲರ ಕಡೆಯಿಂದ ಅವರಿಗೆ ಹುಟ್ಟದ ಹಬ್ಬದ ಹಾರ್ದಿಕ ಶುಭಾಶಯಗಳು ಬ್ರದರ್. ನಿಮಗೆ 100 ವರ್ಷ ಚೆನ್ನಾಗಿ ಬಾಳಿ. ಅವರು ಆ ಸಿಸ್ಟರ್ ಹೆಸರು ಜ್ಯೋತಿ ಅಂತ. ಅವರು ಯಜಮಾನ್ರದ್ದು ಬರ್ತಡೇ ಐತಂತ, ಅದಕ್ಕೆ ನಮ್ಮ ಎಲ್ಲರ ಕಡೆಯಿಂದ ಅವರಿಗೆ ಹ್ಯಾಪಿ ಬರ್ತಡೇ. ಎಲ್ಲ ದೇವರು ಒಳ್ಳೇದು ಮಾಡ್ಲಿ ಬ್ರದರ್. ನಿಮಗೆ ನೀವು ಫ್ರೆಂಡ್ಸ, ನೀವು ಎಲ್ಲರೂ ಅವ್ರಿಗೆ ವಿಶ್ ಮಾಡ್ರಿ. ವಿಠಲ್ ಕಾಂಬ್ಳೆ ಅಂತ ಅವ್ರ ಹೆಸರು. ಅವ್ರಿಗೆ ನೀವೆಲ್ಲರೂ ವಿಶ್ ಮಾಡ್ರಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಯಾಕೆ ಟೆನ್ಷನ್ ತೊಗೊಂತಿದ್ ಬಿಡು? ಟೆನ್ಷನ್ ತೊಗೊಂತಾಗ ಮಮ್ಮಿ. ಮತ್ತು ಇನ್ನೇಟು ಜಡ್ಡುಗಳು ಹಚ್ಕೋಬೇಕಲ್ಲ. ಏನೋ ಆಗುತ್ತಂತ ಮಾಡಿದ್ವಿ, ಮತ್ತು ಅದು ಆಗುತ್ತಂದ್ರೆ ಯಾರ ಕೈ? ಕೆಟ್ಟದ್ ಮಾಡಿದ್ರೆ ದೇವ್ರ ಕೈ ಹಿಡಿತೀನಿ. ನಾವು ಒಳ್ಳೇದು ಮಾಡಾಕತ್ತೀವಲ್ಲ, ದೇವ್ರ ನಮ್ಮನ್ನ ಕೈ ನಿಯತ್ತಾಗಿ ದುಡಿತೀನಿ ಅಂತೀವಲ್ಲ, ದೇವ್ರ ನಮ್ಮನ್ನ ಕೈ ಹಿಡಿಯಾಗಿಲ್ರಿ. ಇನ್ನೊಬ್ರಿಗೆ ಕೆಟ್ಟದ್ ಮಾಡೋದು, ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ರ ಮನೆ ಹೆಣ್ಮಕ್ಳು ಕಣ್ಣೀರು ಹಾಕ್ಸೋದು ಮಾಡಿದ್ರೆ ಅಷ್ಟು ದೇವ್ರು ಅವ್ರನ್ನ ಅಂತರ್ನ ಕೈ ಹಿಡಿತಾನ. ನಮ್ಮಂತರ್ನ ಕೈ ಹಿಡಿಯಂಗಿಲ್ಲ ನೋಡ್ರಿ. ಏನು ವಿಷಯಪ್ಪ ಅಂತಂದ್ರೆ ಭಾಳ ಬೇಜಾರು ವಿಡಿಯೋ ರೀ ಇದು. ಏನಂತಂದ್ರೆ ನಮ್ಮದು ಹೋಟ್ಲ ಬಿಸ್ನೆಸ್ ಏನೇನು ಇಲ್ರಿ. ಏನಂದ್ರೆ ಏನಿಲ್ರಿ, ಒಂದು 10 ರೂಪಾಯಿ ಕೂಡ ವ್ಯಾಪಾರ ಇಲ್ರಿ. ಅದ ಭಾಳ ಬೇಜಾರಾಗಕತ್ತಿ ಬಿಟ್ಟೈತ್ರಿ ನನಗಂತ್ರು. ಎದಕ್ಕಂತ ಗೊತ್ತಾಗೋತ್ರಿ ಅದು. ಈಗ ಅದೇನು ನೀನು ಕೈಗೈತೆ, ನನ್ನ ಕೈಗೈತೆ. ಅದು ಆಗಲಿಲ್ಲ ಅಂದ್ರೆ ಅದು ತಲೆ ಕೆಡ್ಸೋಕೆ ಹೋಗ್ಬಾರ್ದು. ಈಗ ಟೆನ್ಷನ್ ಮಾಡ್ಕೊಂಡು ಮತ್ತೆ ನೀನು ಅಲ್ಲೇ ಮುಂದೆ ನಾವು ಜೀವನ ಮಾಡೋದ್ರೆ ಹೆಂಗ, ಬಿಡೋದ್ರೆ ಹೆಂಗ, ಮುಂದೆ ಹೆಂಗೆ ನಾವು ದುಡ್ಕೊಂಡು ತಿನ್ಬೇಕು ಏನನ್ನೋದು ನನಗೆ ಒಟ್ಟು ಗೊತ್ತಾಗವಲ್ತ್ರಿ. ದುಡಿಬೇಕಂತ ಎಲ್ಲ ಅನ್ನತ್ರಿ. ಜನ್ಮ ಎಲ್ಲ ಮಾಡ್ಬೇಕು, ಆಗಲಿ ರಾತ್ರಿ ಬಿದ್ದು ಎದ್ದು ಕಷ್ಟಪಟ್ಟು ಮಾಡ್ಬೇಕು. ಮನ್ಯಾಗ ಮಕ್ಕಳದವು ನನಗೆ ಹೆಲ್ಪ್ ಮಾಡ್ತಾವಂತ ಏನಾರ ಒಂದು ಸ್ವಲ್ಪ ಕೈ ದಿನಕ್ಕೆ ಏನಾರು ಇಂಪ್ರೂವ್ಮೆಂಟ್ ಆದ್ರೆ ಏನು ಅನ್ಸಲ್ಲ ಮನುಷ್ಯನಿಗೆ. ಇನ್ನು ದಿವಸ ಹೋದಾಗಲ್ಲ ಏನೋ ನಮ್ಗೆ ಕಷ್ಟ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗವಲ್ತು. ಅಂದಮೇಲೆ ಮುಂದೆ ನಾವು ಬದುಕೋದಾರ ಹೆಂಗ, ಬಾಳೆ ಮಾಡೋದಾರ ಹೆಂಗ, ಜೀವನ ಮಾಡೋದಾರ ಹೆಂಗ. ಏನು ಮಾಡೋಕ್ಕಾಗಲ್ಲ. ಇಷ್ಟು ದೇವರು ನಮ್ಮ ಜೀವನದಾಗ ಆಟ ಆಡಕತ್ತೇನ್ರಿ. ನಾವು ಎಲ್ಲ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ, ಆದ್ರೆ ಏನೂ ಆಗವಲ್ದು. ಮತ್ತು ಈಗೇನು ಮಾಡೋಕ್ಕಾಗಲ್ಲ. ನಮ್ಮ ಟೈಮು ಸುಮಾರು ಐತೆ, ನಾವು ಹೋಗ್ತೀವಿ. ನಮ್ಮ ಮನೆ ಬರೋಣ ಚಲೋ ಇಲ್ಲ ಅಷ್ಟ. ಯೂಟ್ಯೂಬ್ ಮಾಡಿದೆ, ಅದಕ್ಕೆ ನಮ್ಮನೆ ನಾಯಿ ಬೆನ್ನತ್ತೇವು. ಅದ್ರಾಗೆಲ್ಲ ಎಷ್ಟಾಗುತ್ತೆ ಅಷ್ಟು ಕಡಿಮೆ. ಭಾಳ 20-30 ವ್ಯೂಸ್ ಇರ್ಲಿಕ್ಕಂದ್ರೆ 1000 ಬರ್ತಾವಲ್ರಿ ವ್ಯೂಸು. ಚಲೋ ಐತಿ. ಅದ್ರಾಗ ವಿಡಿಯೋ ಹಾಕ್ಬೇಕು ಮಾಡ್ಬೇಕು ಅಂತಂದ್ರೆ ಅವು ಬೆನ್ನತ್ತೇವು. ಹೋಗ್ಲತ್ತಾಗ ಅದನ್ನ ಬಿಟ್ಟು ಕೇಸಿ ಇದನ್ನಾರ ಮಾಡ್ಕೊಂಡು ಹೋದ್ರಾತಂತಂದ್ರೆ ಇದಂತರೂ ಏನು ವ್ಯಾಪಾರ ಇಲ್ಲ, ಏನೇನಿಲ್ರಿ. ನೋಡೋಕ್ಕಿಂತ ದೊಡ್ಡ ಸಿಟಿ ಕುಷ್ಟಗಿ.
ಹೆಜ್ಜೆಜ್ಜಿಗೆ ಒಂದೊಂದು ಹೋಟ್ಲ್ ಅದಾವ್ರಿ. ಒಂದೊಂದು ಏರಿಯಾದಾಗ ಒಂದು 7-8 ಹೋಟ್ಲ್ ಅದಾವ್ರಿ. ಇಲ್ಲೇ 4-5 ಅದಾವು ರೋಡಿಗೆ. ಏನು ಮಾಡ್ಬೇಕಂತನ ನನಗೆ ಗೊತ್ತಾಗಲ್ತ್ರಿ ಫ್ರೆಂಡ್ಸ. ನಾನು ಮನ್ಯಾಗ ಕುಂತು ಮಾಡೋವಂಥ ಬಿಸ್ನೆಸ್ ಏನಾರ ಇದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ರೊಟ್ಟಿಲೆ ಮಾಡಿದ್ರು ನಿಮ್ಗೆ ಮಾಡಕ್ಕೆ ಬರ್ತಂತ ನಾನು ಅಂತೀನಿ. ರೊಟ್ಟಿ ಕರೆಕ್ಟಾಗಿ ಇಲ್ಲೇ ಖುಷಿಗಾಗಿ ಹೋಗಿತ್ತಂತಂದ್ರೆ ನೀ ಚಿಂತೆನೆ ಮಾಡ್ತಿದ್ದಿಲ್ಲ. ಇದು ಜೋಳ ಎಲ್ಲ ಕಂಡಪಟ್ಟಿ ರೇಟ್ ಅದಾವ್ರಿ. ತೊಗೊಂಬಂದು ಜೋಳ ತಗೊಂಬಂದು ಮನ್ಯಾಗ ಇಟ್ಕೊಂಡು ಗ್ಯಾಸ್ ಖರ್ಚು ಮಾಡಿ ರೊಟ್ಟಿ ಮಾಡಿ ಎಲ್ಲ ಅಷ್ಟು ಕೆಡಿಸಿದ್ರಿ ಅಂತಿಲ್ಲ ಅಂದ್ರೆ ಒಂದು 300 ರೊಟ್ಟಿ ಇಕ್ಕಿದ್ದು. ಅವ್ನು ಇಟ್ಟಿಟ್ಟೆಲ್ಲ ಬೂಸ್ ಬಂದು ಕೆಟ್ಟೋದು ರೀ. ಅಷ್ಟು ಮುರಿದು ಆ ಕಡೆ ಚೆಲ್ಲ ಕಳಿಸಿದ್ದು. ಅದನ್ನೆಲ್ಲ ವಿಡಿಯೋದ ತೋರಿಸಿಲ್ರಿ. ಮತ್ತು ಇನ್ನೂ ಸ್ವಲ್ಪ ಅನ್ನಂಗಾಗತ್ತಲ್ಲಪ್ಪ ಬಾಳೆ ನಮ್ಮದು ಎಲ್ಲರೂ ಅಂತ ಅದನ್ನೇನು ವಿಡಿಯೋದಾಗ ತೋರಿಸ್ಲಿಲ್ಲ. ಅಷ್ಟು ರೊಟ್ಟಿ ವೇಸ್ಟ್ ಆದವ್ರಿ. ಈಗ ಎಷ್ಟು ಬೇಕು ಅಷ್ಟು ಮಾಡ್ಕೊಂತ ಹೋಗಿ ಬರುತ್ತೆ. ಒಂದು 2 ಅಂಗಡಿ ಕೇಳ್ಬೇಕನ ಅವ್ರಿಗೆ ದಿವಸ ಏರ್ಸ್ಬೇಕವ ಅಷ್ಟು ಮಾಡಿಬಿಡು ಅಂತ ನಾನು ಅಂತೀನಿ. ಇದು ಅಂಗಡಿ ಅಂತಿಲ್ಲ ಆದ್ರೆ ಆಗೇ ಬಿಡುತ್ತೆ. ಆಗ್ಲಿಕ್ಕಂದ್ರೆ ಒಂದು ಸಮಸ್ಯೆ ಟೆನ್ಷನ್ ಕೊಟ್ಬಿಡ್ತು ಮನುಷ್ಯನಿಗೆ. ಟೆನ್ಷನ್ ತೊಗೊಂಡು ಹೋಗ್ಬಿಡ ತೆಗೆದು ಓದಿ ಮುಂದೆ ನೋಡೋಣ. ಇಷ್ಟೊಂದು 400-500 ಅಕ್ಕಿತ್ತು ರೀ ರೊಟ್ಟಿ. ಅಷ್ಟು ರೊಟ್ಟಿ ಇಲ್ಲ ಖಾನಾವಳಿ ಕೇಳ್ತನ, ಅಲ್ಲಿ ಕೇಳ್ತನ, ಇಲ್ಲಿ ಕೇಳ್ತನ, ಕೇಳ್ಕೊಂಬರ್ತನ ಮಾಡಂತಂದು ಅಂದ. ಇದು ರೊಕ್ಕ ಎಷ್ಟು ಒಂದು ಪ್ಯಾಕೆಟ್ ಜೋಳ ಎಷ್ಟೈತಿ? 1800 ರೂಪಾಯಿ ಐತ್ರಿ. 1000 ರೂಪಾಯಿ ನಾನು ಕೊಟ್ಟೆ. ಉಳಿದ ತಾನಾಗ ಒಂದು ಹಂಚಿನ ಜೋಳ ತಂದ. ಕೇಳ್ತನಿಲ್ಲೇ ಖಾನಾವಳ್ಯಾಗ ಅಲ್ಲೇ ಇಲ್ಲೇ ಕೇಳ್ತ ಮಾಡಂತಂದ. ಹುಡುಗಿ ಕರ್ಕೊಂಡು ಗ್ಯಾಸನ್ನು ವೇಸ್ಟ್ ಎಲ್ಲದ ವೇಸ್ಟ್. ಹುಡ್ರಿ 2 ಹುಡ್ರನ್ನ ಕರ್ಕೊಂಡು ಒಂದು 400 ರೊಟ್ಟಿ ಮಾಡಿದೆ. ಕೇಳೇ ಬರಲಿಲ್ಲ. ಕೇಳಿದ ಹೋಗಿ ಕೇಳಿದ. ಅವರಿಲ್ಲಪ್ಪ ಬೇರೆದವ್ರು ಕೊಡಕತ್ತಾರ ಬ್ಯಾಡ ಅಂತಂದ್ರೆ ಅಂತ ಬಂದು ಹೇಳಿದ. ಅಷ್ಟು ಮಳೆಗಾಲ ದಿನ ಅಲ್ಲಿ ಅಷ್ಟು 15 ದಿನ ಇಟ್ಟೆ. ಅಷ್ಟು ರೊಟ್ಟಿ ಬೂಸ್ ಬಂದ್ಬಿಟ್ಟು ಹೋಗು ಆತು. ಅಷ್ಟು ಮುರಿದು ಎಲ್ಲ ಅತ್ತಾಗ ಗಟ್ರ ಕೊಟ್ಟು ಕಳಿಸಿದೆ. ತುಂಬ ಚೆಲ್ಲ ಅಂತ ತೊಗೊಂಡು ಚಲಿ ಬಂದು ತುಟ್ಟಿ ಜೋಳ ರೀ ಫ್ರೆಂಡ್ಸ. ನಮ್ದೇನು ಹೊಲ ಇಲ್ಲ, ಮನೆ ಇಲ್ಲ, ಏನೇ ಇಲ್ಲ. ದೇವ್ರು ಇಷ್ಟು ಪರೀಕ್ಷೆ ಕಚ್ಚೇನ್ರಿ ನಮ್ಮನ್ನಂತ್ರಿ. ಈಗ ಇತ್ತ ಮನೆ ನೋಡ್ಕೋಬೇಕ, ಇತ್ತಾಗ ಈ ಥರ ನಮ್ಮ ಪರಿಸ್ಥಿತಿ ಇರೋದು ನೋಡ್ಕೋಬೇಕ. ನಾನು ಇಷ್ಟು ಗಟ್ಟಿದೇನ ಮಾಡ್ತೀನಿ. ಇರಲಿ 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 ಬಂದಿದ್ದು ಬರಲಿ, ನುಂಗ್ಬೇಕಂತ ಎಷ್ಟಂತ ನುಂಗ್ತಾನ್ರಿ ಒಬ್ಬ ಮನುಷ್ಯ. ಇಂಥವೆಲ್ಲ ಟೆನ್ಷನ್ ತೊಗೊಳೋದು ಜಡ್. ಟೆನ್ಷನ್ ತೊಗೊಬಾರ್ದು. ಮತ್ತೆ ಒಂದಕ್ಕೊಂದು ರಗಳೆ ಮಾಡ್ಕೊಂಡು ಕುಂದಿರ್ತೀವಿ. ಇಲ್ಲಿ ಒಬ್ರು ಅಲ್ರಿ ಫ್ರೆಂಡ್ಸ್ ರೊಟ್ಟಿ ಮಾಡಿ ಕೊಡೋರು. ರೊಟ್ಟಿ ಮಿಷನ್ ಅದಾವು, ರೊಟ್ಟಿ ಮಾಡಿ ಕೊಡ್ತಾರ. ಹಂಗಾಗಿ ಇಲ್ಲಿ ನಮ್ಗೆ ಯಾವುದೇ ಬಿಸ್ನೆಸ್ ಮಾಡಿದ್ರೆ ನಮ್ಮನ್ನ ಕೈ ಹಿಡಿಯಲ್ರಿ ಇಲ್ಲಿ. ಯಾಕಂತಂದ್ರೆ ಸಾಕಷ್ಟು ಅದಾವ್ರಿ.
ಎಲ್ಲ ವಿಡಿಯೋ ಎಲ್ಲ ನಮಗೆ ಚಲೋ ಹೊಂಟವ್ರಿ ಫ್ರೆಂಡ್ಸ್, ಎಲ್ಲ ಚಲೋ ಹೊಂಟವ್ರಿ. ಎಂತಿಲ್ಲ ಅಂತಂದ್ರೆ 1,000 ಮೇಲೆ ವ್ಯೂಸ್ ಬರ್ತಾವ್ರಿ. ಅದು ಅಷ್ಟಕ್ಕೆ ಅದು ಎಷ್ಟು ಇರ್ತೈತೆ ದೇವ್ರು ಎಷ್ಟು ಕೊಡ್ಬೇಕು ನಮ್ಗೆ ಅಷ್ಟು ಕೊಡಾಕತ್ತೇನ್ರಿ. ಅದಕ್ಕೆ ಅವು ಮನೇನು ಆ ಥರ ಬೆನ್ನು ಹತ್ತೇವ್ರಿ ಆ ವಿಡಿಯೋ ಯೂಟ್ಯೂಬಿಗೆ. ನಮ್ಮ ಫ್ಯಾಮ್ಲಿ ಒಳಗೆ ಹೊರಗೆ ಜನ ಹೇಳಕತ್ತಿಲ್ರಿ, ನಾನು ನಮ್ಮ ಫ್ಯಾಮ್ಲಿಯಾಗ ಹೇಳಕತ್ತೀನಿ. ಅದಕ್ಕೆ ನಮ್ಮ ಮನೆ ಬೆನ್ನು ಹತ್ತೀವಿ. ಹಂಗಂತಂದು ಒಟ್ಟ ವಿಡಿಯೋನ ಮಾಡಿಲ್ರಿ. ಈ 2 ಬ್ಲಾಗ್ ಹಾಕವ್ರಿ. ಅವಾಗ ಮಾಡಿದ್ವು ಇನ್ನೊಂದು ಸಾರ್ಸಾಕ್ತ ನನ್ನ ಮಕ್ಕಳು ಮಾಡ್ಯಾವು 2 ಹಾಕವ್ರಿ. ಅದು ಹಂಗೈತ್ರಿ. ಅದನ್ನ ಎಡಿಟಿಂಗ್ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಇದು ಹೋಟ್ಲ್ ಬಿಸ್ನೆಸ್ಸಿಂದು ನಾನು ಬಂದ್ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ. ಇದನ್ನ ಸಾಕು, ಜೀವನನ ಸಾಕು ಅನಿಸ್ಬಿಟ್ಟೈತೆ ನೋಡ್ರಿ ನನಗಂತೂ. ನಾನು ಎಷ್ಟು ಗಟ್ಟಿದಾರ ಮಾಡ್ತೀನಿ. ಇರಲಿ ಮಕ್ಕಳದವು, ಮಕ್ಕ ನೋಡ್ಕೊಂಡು ನಾನು ಇರ್ಬೇಕಲ್ಲಪ್ಪ, ಮಾಡ್ಬೇಕಲ್ಲಪ್ಪ ಅಂತ ಎಷ್ಟು ನಿರ್ಧಾರ ಮಾಡಿದ್ರು ಅದು ಏನು ಮುಂಜಾನೆ ಶಾಲೆಗೆ ಹೋಗೋದ್ರಿಗೆಲ್ಲ ಮಾಡಿಕೊಟ್ಟಿದ್ದು ಆಸರಾಗಿ. ಯಾವ ಥರ ಜೀವನ ಮಾಡಬೇಕು, ಯಾವ ಥರ ದುಡಿಬೇಕು, ಏನು ಮಾಡಬೇಕು ನನಗಂತೂ ಒಂದು ಗೊತ್ತಾಗಕತ್ತಿಲ್ರಿ. ಒಂಥರ ಹುಚ್ಚು ಮಬ್ಬು ಕುಡಿಯಕ್ಕದಾಗ ಆಗಕತ್ತಿಬಿಟ್ಟೈತಿ. ಇದಕ್ಕೊಂದು ನೀವೇ ಏನಾರ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಬೇಜಾರಾಗಕತ್ತಿಬಿಟ್ಟೈತಿ ನೋಡ್ರಿ ನನಗಂತೂ. ನೋಡೋರಿಗೆ, ಈ ವಿಡಿಯೋ ನೋಡೋರಿಗೆ ಕೆಲವೊಬ್ಬರಿಗೆ ಗೋಳು ಅನಿಸುತ್ತೆ, ಮತ್ತು ಗೋಳು ಹೇಳಕತ್ತ ಅಂತ ಅನ್ಸುತ್ತೆ ನೋಡ್ರಿ. ನನ್ನ ಜೀವನದಾಗ ನನಗೆ ಈಗ ಏನು ನಡೆಯಕತ್ತೈತಿ ನಾನು ಅದನ್ನಷ್ಟೇ ಹೇಳಕತ್ತೀನಿ ನಿಮ್ಮ ಮುಂದೆ. ದೇವ್ರು ಬಿಟ್ಟು ನೆಕ್ಸ್ಟ್ ನಾನು ನಿಮ್ಮ ತಕ್ಕ ಹೇಳೋದು ಇದನ್ನೆಲ್ಲ ಸಾಹೇಬ ಬಂದ್ಬಿಟ್ಟು ನಿಮ್ಮ ತಕ್ಕ ಹೇಳೋದು ನಾನು. ಆದಷ್ಟು ಸಪೋರ್ಟ್ ಮಾಡಿರಿ ನಿಮಗೆ. ಬಂದ್ ಮಾಡ್ಯಾವ. ಈ ವಿಡಿಯೋ ನಿಮ್ಗೆ ನೋಡಿದ್ರೆ ಬೇಜಾರ ಹಾಕಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಈ ವಿಡಿಯೋ ಎಲ್ಲ ಯಾರಿಗೂ ಇಷ್ಟ ಆಗೈತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡೋದಿರ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಾಯ್ ಎಲ್ಲರಿಗೂ.